ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಟಕ ರಾಶಿಯವರು ತುಂಬ ಸೌಮ್ಯ ಸ್ವಭಾವದವರು ಅಂತ ಕೇಳಿರ್ತೀರಾ. ಆದರೆ ಅವರ ಕೋಪ ಎಷ್ಟು ಭಯಾನಕವಾಗಿರುತ್ತೆ ಅಂತ ಗೊತ್ತಾ? ಹೊರಗಡೆ ಶಾಂತವಾಗಿರ್ತಾರೆ, ಒಳಗಡೆ ತುಂಬ ಭಾವನೆಗಳ ಸಮುದ್ರನೇ ಇಟ್ಕೊಂಡಿರ್ತಾರೆ. ಇಂದು ನಾವು ನಿಮಗೆ ಕಟಕ ರಾಶಿಯವರ ನಿಜ ಸ್ವಭಾವವನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಕಟಕ ರಾಶಿಯವರ ಸಾಮಾನ್ಯ ಸ್ವಭಾವ ಹೇಗಿರುತ್ತೆ ಗೊತ್ತಾ? ಈ ಕಟಕ ರಾಶಿಯವರು ತುಂಬಾ ಎಮೋಷ್ನಲ್ ವ್ಯಕ್ತಿಗಳು, ಭಾವನಾತ್ಮಕರು ಅಂತ ಹೇಳಿದರೆ ತಪ್ಪಾಗಲ್ಲ. ಚಿಕ್ಕ ವಿಷಯಕ್ಕೂ ಕೂಡ ಮನಸ್ಸಿಗೆ ತೆಗೆದುಕೊಳ್ತಾರೆ. ಹೃದಯ ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಮೃದುವಾಗಿರುತ್ತೆ. ಇವರು ಕುಟುಂಬನ ತುಂಬ ಪ್ರೀತಿ ಮಾಡ್ತಾರೆ, ನಂಬಿಕೆ ಇಟ್ಟವರಿಗೆ ಜೀವನೇ ಕೊಟ್ಬಿಡ್ತಾರೆ. ಆದರೆ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಅನ್ನೋದನ್ನು ಕೂಡ ಜಾಸ್ತಿ ಮಾಡ್ತಿರ್ತಾರೆ. ಸಣ್ಣ ವಿಷಯಕ್ಕೂ ಕೂಡ ಬೇಜಾರು ಮಾಡ್ಕೊತಿರ್ತಾರೆ. ಅಂತಹ ವ್ಯಕ್ತಿಗಳು ಈ ಕಟಕ ರಾಶಿಯವರು. ಇನ್ನು ಈ ಕಟಕ ರಾಶಿಯವರ ಸಂಬಂಧ ಮತ್ತು ಸ್ನೇಹದಲ್ಲಿ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಇವರಿಗೆ ನಿಜವಾದ ಸ್ನೇಹಿತರು ಅಂದರೆ ತುಂಬಾ ಇಷ್ಟ. ಒಮ್ಮೆ ಅಟ್ಯಾಚ್ಮೆಂಟ್ ಆದರೆ ಲೈಫ್ ಲಾಂಗ್ ಬಾಂಡ್ ಅನ್ನೋದನ್ನು ಇವರು ಇಟ್ಕೊಂಡಿರ್ತಾರೆ. ಇವರು ಎಲ್ಲರನ್ನೂ ಕೂಡ ಕೇರ್ ಮಾಡ್ತಾರೆ. ಆದರೆ ಟ್ರಸ್ಟ್ ಬ್ರೇಕ್ ಆಯ್ತಂದರೆ ಮತ್ತೆ ಕನೆಕ್ಟ್ ಆಗೋದು ತುಂಬ ಕಷ್ಟ. ಇವರು ಎಲ್ಲರನ್ನೂ ಕೂಡ ನಂಬ್ತಿರ್ತಾರೆ. ಆದರೆ ಅವರೇನಾದರೂ ಇವ್ರ ಹತ್ರ ಒಂದು ಸಲ ನಂಬಿಕೆನ ಕಳ್ಕೊಂಡ್ಬಿಟ್ರೆ ಮತ್ತೆ ಇವರು ಅವ್ರ ಹತ್ರ ಕನೆಕ್ಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಇನ್ನು ಈ ಕಟಕ ರಾಶಿಯವರಿಗೆ ಪ್ರೀತಿಯಲ್ಲಿ ತುಂಬ ಡೀಪಾಗಿರ್ತಾರೆ. ಪ್ರೀತಿ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ, ಲಾಯಲ್ ಪಾರ್ಟ್ನರ್ ಅಂದರೆ ಈ ಕಟಕ ರಾಶಿಯವರೇ ಅಂತಲೇ ಅಂದ್ಕೊಳ್ಳಿ. ನಿಯತ್ತಾಗಿ ಇರ್ತಾರೆ. ಅವರು ತುಂಬ ಕೇರ್ ಮಾಡ್ತಾರೆ, ಲವ್ ಮಾಡ್ತಾರೆ. ತುಂಬ ಒಳ್ಳೆ ಮನಸ್ಸಿರೋರು ಈ ಕಟಕ ರಾಶಿಯವರು. ಆದರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೊಂಡ್ಬಿಡ್ತಾರೆ. ಇವಾಗ ಯಾರಾದರೂ ಒಬ್ಬರು ವ್ಯಕ್ತಿ ಇವ್ರನ್ನ ಇಷ್ಟಪಡ್ತಿದ್ದಾರೆ ಅಂದರೆ ಅವರು ನನ್ನನ್ನು ಮಾತ್ರ ಇಷ್ಟಪಡಬೇಕು, ಅವರು ನನ್ನ ಜೊತೆ ಮಾತ್ರ ಇರಬೇಕು, ಈ ರೀತಿಯಾಗಿ ಈ ರಾಶಿಯವರು ಅನ್ಕೋತಿರ್ತಾರೆ. ಹಾಗೆಯೇ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಇಗ್ನೋರ್ ಕೂಡ ಈ ರಾಶಿಯವರಿಗೆ ನೋವಾಗುತ್ತೆ. ಯಾರಾದರೂ ಇವರು ಸಣ್ಣದಾಗಿ ಇಗ್ನೋರ್ ಮಾಡಿದರೂ ಕೂಡ ಇವರು ತುಂಬ ಬೇಗ ನೋವು ಮಾಡ್ಕೊಂಡ್ಬಿಡ್ತಾರೆ. ಇವ್ರಿಗೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರು, ಎಮೋಷ್ನಲ್ ಸಪೋರ್ಟ್ ಕೊಡುವಂತಹ ವ್ಯಕ್ತಿ. ಇವರ ವಿಚಾರಕ್ಕೆ ಹಾಗೆಯೇ ಇವರು ಕಷ್ಟಗಳಿಗೆ ಹೆಗಲಾಗುವಂತಹ ಪಾರ್ಟ್ನರ್ಸನ್ನು ಈ ರಾಶಿಯವರು ಹುಡ್ಕೊಳ್ತಿರ್ತಾರೆ. ಇನ್ನು ಈ ರಾಶಿಯವರಿಗೆ ಉದ್ಯೋಗ ಮತ್ತು ಹಣದ ವಿಚಾರದ ಬಗ್ಗೆ ನೋಡೋದಾದರೆ, ಈ ಕಟಕ ರಾಶಿಯವರು ಯಾವ ಕೆಲಸದಲ್ಲಿ ಯಶಸ್ವಿಯಾಗ್ತಾರೆ ಅಂತ ನೋಡೋದಾದರೆ, ಹೆಲ್ತ್ ಕೇರು, ಆರೋಗ್ಯದ ವಿಚಾರದಲ್ಲಿ ಅಂದರೆ ಡಾಕ್ಟರು, ನರ್ಸು ಈ ಥರ. ಇನ್ನು ಟೀಚಿಂಗು, ಹಾಗೆಯೇ ಸೋಷಿಯಲ್ ವರ್ಕಲ್ಲಿ, ಕುಕ್ಕಿಂಗು ಮತ್ತು ಹೋಟೆಲ್ ಫೀಲ್ಡಲ್ಲಿ ಈ ರಾಶಿಯವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಎಲ್ಲ ಕೆಲಸದಲ್ಲೂ ಕೂಡ ಮುಂದೆ ಇರ್ತಾರೆ. ತುಂಬ ಕಷ್ಟಪಟ್ಟು ದುಡಿತಿರ್ತಾರೆ. ಆದರೆ ಡಿಸಿಷನ್ನ ತಗೊಳ್ಬೇಕಾದ್ರೆ ಡೌಟ್ ಅನ್ನೋದನ್ನು ಇವರು ಪಡ್ತಿರ್ತಾರೆ. ಒಂದೇ ಕ್ಷಣಕ್ಕೆ ಇವರು ಯೋಚನೆ ಮಾಡಿ ಡಿಸೈಡ್ ಮಾಡುವಂಥ ವ್ಯಕ್ತಿಗಳೇ ಅಲ್ಲ. ಅದು ಮಾಡಿದ್ರೆ ಒಳ್ಳೆಯದಾಗುತ್ತಾ, ನಿಜವಾಗ್ಲೂ ಒಳ್ಳೆಯದಾಗುತ್ತಾ ಅಂತ ಇವರು ಪದೇ ಪದೇ ಡೌಟನ್ನು ಪಡ್ತಿರ್ತಾರೆ. ಕಾನ್ಫಿಡೆನ್ಸ್ ಅನ್ನೋದನ್ನು ಈ ಕಟಕ ರಾಶಿಯವರು ಬೆಳೆಸ್ಕೊಳ್ಬೇಕು. ಇನ್ನು ಈ ಕಟಕ ರಾಶಿಯವರ ಗುಣ ಮತ್ತು ದೋಷಗಳು ಏನೇನು ಅಂತ ನೋಡೋದಾದರೆ, ಇವರ ಗುಣಗಳಲ್ಲಿ ಮೊದಲಿಗೆ ಬರೋದು ಕರುಣೆ ಅನ್ನೋದು. ಎಂತಹ ವ್ಯಕ್ತಿಗಳು ಕಷ್ಟದಲ್ಲಿದ್ದರೂ ಕೂಡ ಇವರು ಕರುಣೆ ಅನ್ನೋದನ್ನು ತೋರಿಸ್ಬಿಡ್ತಾರೆ. ಪ್ರೀತಿ ಮತ್ತು ಕಾಳಜಿಯಲ್ಲಿ ಈ ಕಟಕ ರಾಶಿಯವ್ರನ್ನ ಮೀರಿಸೋರೇ ಇರೋದಿಲ್ಲ. ಇನ್ನು ನಂಬಿಕೆ ಅನ್ನೋದು ಈ ರಾಶಿಯವರು ಹೆಚ್ಚು ಇಟ್ಕೊಂಡಿರ್ತಾರೆ. ಇನ್ನು ದೋಷಗಳೇನೇನು ಅಂತ ನೋಡೋದಾದರೆ, ಹೆಚ್ಚು ಭಾವನಾತ್ಮಕತೆಯಿಂದ ಇರುವಂಥವ್ರು, ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ. ಇವ್ರಿಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಿರುತ್ತೆ. ಇನ್ನು ಒಟ್ಟಾರೆಯಾಗಿ ನೋಡಬೇಕಂದ್ರೆ ಈ ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಜೀವನದಲ್ಲಿ ದೊಡ್ಡ ಯಶಸ್ಸು ಅನ್ನೋದನ್ನು ಇವರು ಪಡ್ಕೊಳ್ಬಹುದು. ಇವರು ನಿಜವಾದ ಹೃದಯದವರು. ಸರಿಯಾದ ಜನರ ಜೊತೆ ಇದ್ದರೆ ಇವರ ಜೀವನ ತುಂಬ ಸುಂದರವಾಗಿರುತ್ತೆ. ನೋಡಿದ್ರಲ್ಲ, ನಿಮ್ಮದು ಕೂಡ ಕಟಕ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಕಟಕ ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.